SSP ಸ್ಕಾಲರ್ಶಿಪ್ ಯಾರು ಹಾಕಿದ್ರಿ ಅವರಿಗೆ ಗುಡ್ ನ್ಯೂಸ್ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು 3 ನೋಟಿಫಿಕೇಶನ್ ಕಳಿಸಿದ್ದಾರೆ. ಏನಪ್ಪಾ ಅಂತಂದ್ರೆ ಎಲ್ಲರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಎಲ್ಲರಿಗೂ ಬರಕತ್ತಾವಂತ. ಯಾರ್ಯಾರು ಬಂದಿಲ್ಲ ಈ ವಿಡಿಯೋ ನೋಡಿ. ಅವರು ನೋಟಿಫಿಕೇಶನ್ ಕಳಿಸಿದ್ದಾರೆ. ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿ ವೇತನ ಪಾವತಿಯನ್ನು ವರ್ಷದ ಅಂತ್ಯದವರೆಗೆ ಬಾಕಿ ಉಳಿಸಬಾರದು. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಒಳಗಾಗಿ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನವನ್ನು ನವೆಂಬರ್ ಅಂತ್ಯದ ಒಳಗಾಗಿ ಪಾವತಿಗೆ ಕ್ರಮ ಕೈಗೊಳ್ಳಬೇಕು. ಆಧಾರ ಆಗದಿರುವ ಕಾರಣಕ್ಕೆ ವಿದ್ಯಾರ್ಥಿ ವೇತನದಲ್ಲಿ ವಿಳಂಬವಾಗಬಾರದು. ಎಲ್ಲಾ ವಿದ್ಯಾರ್ಥಿಗಳಿಗೆ ಆಧಾರ ಮಾಡಿಸಲು ಕ್ರಮ ಕೈಗೊಳ್ಳಬೇಕು. ಇವರು ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ಯಾರ್ಯಾರ್ದು ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಇಲ್ಲ ಅವರಿಗೂ ಕೂಡ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಮಾಡಿ ಅವರನ್ನು ಯಾರ್ಯಾರು SSP ಸ್ಕಾಲರ್ಶಿಪ್ ಹಾಕಿದ್ದಾರೆ ಅವ್ರಿಗೆ ಒಟ್ಟಿಗೆ ಅಮೌಂಟ್ ಬರ್ಬೇಕಂತ ಗೌರ್ಮೆಂಟ್ ಆದೇಶ ಕೊಟ್ಟಿದೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸೊ ಇನ್ನೊಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ರೂಪಾಯಿ 164 ಕೋಟಿ ಬಿಡುಗಡೆ ಮಾಡಲಾಗಿದ್ದು ಇದುವರೆಗೆ ರೂಪಾಯಿ 105 ಕೋಟಿ ವೆಚ್ಚ ಮಾಡಲಾಗಿದೆ. ನೋಡು, ಗೌರ್ಮೆಂಟ್ ದವ್ರು ಏನಪ್ಪಾ ಅಂದ್ರೆ 164 ಕೋಟಿ ಅಮೌಂಟ್ ಬಿಡುಗಡೆ ಮಾಡ್ರಿ. ಯಾರಿಗೋಸ್ಕರ? ವಿದ್ಯಾರ್ಥಿಗೋಸ್ಕರ. ಸೊ ಎಲ್ಲರಿಗೂ ಸ್ಕಾಲರ್ಶಿಪ್ ಬರುತ್ತಾ? ಸೊ ಯಾರು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಯಾರಿಗ್ ಬಂದಿಲ್ಲ, ಕೆಲವೊಂದು ಸ್ಟೂಡೆಂಟ್ಗಳಿಗೆ ಎಲ್ಲರಿಗೂ ಬಂದಿದೆ. ಸೊ ಯಾರಿಗ್ ಬಂದಿಲ್ಲ, ಬಂದಿರ್ತದೆ. ಸೊ ಯಾರು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಮತ್ತೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ರು. 230 ಕೋಟಿ ಬಿಡುಗಡೆ ಮಾಡಲಾಗಿದ್ದು 100% ಪ್ರಗತಿ ಸಾಧಿಸಲಾಗಿದೆ. ಮೆಟ್ರಿಕ್ ನಂತರ ಅಂದ್ರೆ ಫಸ್ಟ್ PUC, ಸೆಕೆಂಡ್ PUC, ಡಿಗ್ರಿ ಇವರೆಲ್ಲ PUC ಮತ್ತೆ ಡಿಗ್ರಿ ಯಾರು ಓದಕತ್ತಿರಲ್ಲ ಅವ್ರಿಗೋಸ್ಕರ ಕರ್ನಾಟಕ ಗೌರ್ಮೆಂಟ್ 230 ಕೋಟಿ ಬಿಡುಗಡೆ ಮಾಡಲಾಗೈತಿ ಸ್ಕಾಲರ್ಶಿಪ್ ಬರ್ಬೇಕಂತ. ಮತ್ತೆ ಸೊ ಇದಿಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ನೊಂದು ಎಲ್ಲಾ ಹೋಬಳಿಗಳಲ್ಲಿ ವಸತಿ ಶಾಲೆಗಳ ಸ್ಥಾಪನೆ ಸರ್ಕಾರದ ಗುರಿಯಾಗಿದೆ. ಈ ವರ್ಷ 20 ಹೊಸ ವಸತಿ ಶಾಲೆಗಳನ್ನು ಆರಂಭಿಸಲಾಗಿದೆ. ರಾಜ್ಯದಲ್ಲಿ ಒಟ್ಟು 841 ವಸತಿ ಶಾಲೆಗಳು ಇವೆ. ಇನ್ನು 92 ಹೋಬಳಿಗಳಿಗೆ ವಸತಿ ಶಾಲೆ ಆರಂಭಿಸಬೇಕಾಗಿದ್ದು ಮುಂದಿನ 2 ವರ್ಷಗಳಲ್ಲಿ ಇದನ್ನು ಪೂರ್ಣಗೊಳಿಸಬೇಕು. ಇದೇನಿಲ್ಲ, ನಿಮ್ಗೇನ್ ಬೇಕಾಗಿಲ್ಲ, ಯಾಕಂದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಬೇಕಾಗಿದೆ. ಸೊ ಯಾರ್ಯಾರು ಸ್ಕಾಲರ್ಶಿಪ್ ಬಂದಿಲ್ಲ ನನಗೆ ಕಮೆಂಟ್ ಮಾಡಿ. ನಾನೇ ಓಪನ್ ಆಗಿ ನಂದು ಒಂದು ಕಂಪ್ಯೂಟರ್ ಶಾಪ್ ಇದೆ. ನಾನೇ ನಿಮ್ಗೆ ಅಪ್ಲಿಕೇಶನ್ ಹಾಕಿ ಅಮೌಂಟ್ ಬರಂಗ್ ನಾ ಮಾಡ್ತೀನಿ. ಓಕೆನಾ? ಮತ್ತೆ ಇನ್ನೊಂದು ನೋಟಿಫಿಕೇಶನ್ ಏನ್ ಕಳಿಸಿದಾರಪ್ಪ ಅಂತಂದ್ರೆ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ 25,000 ಮಕ್ಕಳಿಗೆ ಸ್ಕಾಲರ್ಶಿಪ್. 25,000 ಮಕ್ಕಳಿಗೆ ಸ್ಕಾಲರ್ಶಿಪ್ 2024-25 ಸಾಲಿನಲ್ಲಿ 32,000 ಅರ್ಜಿ ಸ್ವೀಕಾರ ಆಗೈತಿ. ಸೊ ಅವ್ರಿಗೂ ಕೂಡ ಅಮೌಂಟ್ ಬರ್ತಾ. ಕೆಲವೊಂದು ಸ್ಟೂಡೆಂಟ್ಗಳಿಗೆ 50,000 ರಿಂದ 80,000 ವರೆಗೆ ಏನು ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಕ್ಕೈತಿ. ಸೊ ಯಾರ್ಯಾರು ಕಟ್ಟಡ ಕಾರ್ಮಿಕರ ಮಕ್ಕಳಿದ್ದೀರಿ, ಸೊ ಅವ್ರು ಯಾರು ಅಪ್ಲಿಕೇಶನ್ ಹಾಕಿದಿರಲ್ಲ ಅವ್ರಿಗೆ ಕೂಡ 50,000 ರಿಂದ 80,000 ರೂಪಾಯಿ ಸ್ಕಾಲರ್ಶಿಪ್ ಬರ್ತಾ. ಸೊ ಡೋಂಟ್ ವರಿ, ಇದು ಕೂಡ ಅರ್ಜಿ ಹಾಕ್ರಿ. ಯಾವುದೇ ಸ್ಕಾಲರ್ಶಿಪ್ ಆಗಲಿ ಯಾವುದೇ ಅರ್ಜಿ ಬಿಡಕ್ ಹೋಗ್ಬೇಡ್ರಿ, ಎಲ್ಲ ಹಾಕ್ರಿ. ನಾನು ಇನ್ ಮುಂದೆ ನಿಮ್ಗೆ ಯಾವ್ಯಾವ ಸ್ಕಾಲರ್ಶಿಪ್ ಇರುತ್ತೆ ಎಲ್ಲಾ ಸ್ಕಾಲರ್ಶಿಪ್ ಹಾಕ್ತೀನಿ. ನಿಮಗೆ ಏನಿಲ್ಲಪ್ಪ ಅಂತಂದ್ರೆ 10 ರಿಂದ 20 ಸ್ಕಾಲರ್ಶಿಪ್ ಬಿಡ್ತಾರ. ಆ ಸ್ಕಾಲರ್ಶಿಪ್ ಒಟ್ಟು 10 ರಿಂದ 20 ಸ್ಕಾಲರ್ಶಿಪ್ ಹಾಕ್ರಿ. ಅದ್ರಲ್ಲಿ ನಿಮ್ಗೆ 4-5 ಕೂಡ ಕಂಪಲ್ಸರಿ ಬಂದೇ ಬರ್ತಾ. ಒಂದರಲ್ಲಿ 50,000 ರಿಂದ 80,000 ರೂಪಾಯಿ ಬರುತ್ತಾ. ಸೊ 1 ರಿಂದ 5 ಅಂತರ ಗ್ಯಾರಂಟಿ ಬಂದೇ ಬರ್ತಾವ. ಸೊ ಎಲ್ಲರೂ ಸ್ಕಾಲರ್ಶಿಪ್ ಹಾಕಿ. ಏನೇನ್ ಬೇಕು ಇನ್ಫಾರ್ಮೇಶನ್ ಎಲ್ಲ ನಾ ಹೇಳ್ತೀನಿ. ಸೊ ಇಂಥ ಇನ್ಫಾರ್ಮೇಶನ್ಗೋಸ್ಕರ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರಿ ಗೊತ್ತಿಲ್ಲ, ಬಟ್ ಈ ವಿಷಯನು ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ ಎಲ್ಲರಿಗೆ ಸ್ಕಾಲರ್ಶಿಪ್ ಹಾಕ್ಬೇಕಂತ ಆಸೆ ಇರ್ತಾ, ಬಟ್ ಯಾವ ಸ್ಕಾಲರ್ಶಿಪ್ ಹಾಕ್ಬೇಕು ಯಾವ್ದಲ್ಲೇ ಗೊತ್ತಾಗೋದಿಲ್ಲ. ಸೊ SSP ಬಿಟ್ಟು ಇನ್ನು ಎಷ್ಟು 10 ರಿಂದ 15 ಸ್ಕಾಲರ್ಶಿಪ್ ಅದ. SSP ವಿದ್ಯಾಶ್ರೀ ಬಿಟ್ಟೆ 15 ರಿಂದ 25 ಸ್ಕಾಲರ್ಶಿಪ್ ಅದಾವ. ಸೊ ಯಾವುದು ಟೆನ್ಷನ್ ತಗೊಳಕ್ ಹೋಗಬೇಡಿ. ನಾ ಹಾಕಿ ನಿಮ್ಗೆ ಸ್ಕಾಲರ್ಶಿಪ್ ನಿಮ್ಗೆ ಸ್ಕಾಲರ್ಶಿಪ್ ಹಾಕ್ಲಕ್ ಬರ್ಲಿಲ್ಲಪ್ಪ ಅಂದ್ರೆ ನಾ ಹಾಕಿ ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಒಂದು ಇನ್ಫಾರ್ಮೇಶನ್ ಬೇಕಾದರೆ ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಅದರಲ್ಲಿ ಕೂಡ ನೀವು ಯಾವುದೇ ಇನ್ಫಾರ್ಮೇಶನ್ ಬೇಕಾದರೆ ಅಲ್ಲಿ ನೀವು ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ಕೇಳಬಹುದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಸಿಟಿಂಗ್ ಮೈ ಚಾನಲ್.